ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್. ತೂಗುದೀಪದ ಶಕ್ತಿ ಇದ್ದರೂ ಕೂಡ ಯಶಸ್ಸಿನ ಆಕಾಶದೀಪ ಪಡೆಯೋಕೆ ವಿಧಿಗೆ ಚಾಲೆಂಜ್ ಆಗಿ ಗೆದ್ದು ಬಂದಿದ್ದ ಗಟ್ಟಿ ಗಂಡು ಇವರು. ದಾಸನಾಗಿ ಮೆಜೆಸ್ಟಿಕ್ಕಿಗೆ ಎಂಟ್ರಿ ಕೊಟ್ಟ ಇವರು ಕರ್ನಾಟಕ ರಾಜ್ಯದಲ್ಲಿ ವಿರಾಟ ರೂಪವಾಗಿ ಬೆಳೆದಿದ್ದಾರೆ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ, ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ದರ್ಶನ್ ಅವರ ಜನನ ಫೆಬ್ರವರಿ 16, 1977. ದರ್ಶನ್ ತೂಗುದೀಪ ಭಾರತೀಯ ಚಿತ್ರೋದ್ಯಮದಲ್ಲಿ ನಟ, ನಿರ್ಮಾಪಕ ಮತ್ತು ವಿತರಕರಾಗಿದ್ದರು. ಕನ್ನಡ ಚಿತ್ರೋದ್ಯಮದಲ್ಲಿ ಪ್ರಧಾನವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಟ ತೂಗುದೀಪ ಶ್ರೀನಿವಾಸ್ ಅವರ ಮಗ. ದರ್ಶನ್ ಅವರ ನಟನ ವೃತ್ತಿಯನ್ನು 1990ರ ದಶಕದ ಮಧ್ಯಮ ಭಾಗದಲ್ಲಿ ಪ್ರಾರಂಭಿಸಿದರು. ಚಿತ್ರರಂಗ ಪ್ರವೇಶಿಸುವ ಮೊದಲು ಕಿರುತೆರೆಯಲ್ಲಿ ಅಭಿನಯಿಸುತ್ತಿದ್ದರು. 2001ರಲ್ಲಿ ಬಿಡುಗಡೆಯಾದ ಮೆಜೆಸ್ಟಿಕ್ ಚಿತ್ರದ ಮೂಲಕ ನಾಯಕ ನಟನಾಗಿ ಪಾದಾರ್ಪಣೆ ಮಾಡಿದರು. ಕನ್ನಡ ಚಿತ್ರರಂಗದ ಹೆಸರಾಂತ ಪ್ರತಿಭಾ ನಟ ತೂಗುದೀಪ್ ಶ್ರೀನಿವಾಸ್ ಮತ್ತು ಮೀನಾ ತೂಗುದೀಪ್ ಅವರ ಹಿರಿಯ ಮಗ. ಇವರಿಗೆ ಸಹೋದರಿ ಮತ್ತು ಸಹೋದರ ಇದ್ದಾರೆ. ಸಹೋದರಿಯ ಹೆಸರು ದಿವ್ಯಾ, ಸಹೋದರನ ಹೆಸರು ದಿನಾಕರ್. ದರ್ಶನ್ ಅವರು 2000ರಲ್ಲಿ ವಿಜಯಲಕ್ಷ್ಮಿಯನ್ನು ವಿವಾಹವಾದರು. ಇವರ ಮಗ ವಿನೇಶ್. ಬಾಲ್ಯದಲ್ಲಿ ದರ್ಶನ್ ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಮೈಸೂರಿನಲ್ಲಿ ಪಡೆದರು. ನೀನಾಸಂನಿಂದ ಪದವಿ ಪಡೆದ ನಂತರ ದರ್ಶನ್ ಒಬ್ಬರ ಪ್ರೊಜೆಕ್ಷನಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದರು. ನಂತರ ಹಿರಿಯ ಛಾಯಾಗ್ರಾಹಕನಾದ BC ಗೌರಿಶಂಕರ್ ಅವರ ಸಹಾಯಕ ಕ್ಯಾಮರಾಮನ್ ಆದರು. ಅವರ ಮೊದಲ ನಟನ ಪಾತ್ರ S. ನಾರಾಯಣ್ ಅವರ ದೂರದರ್ಶನ ಧಾರಾವಾಹಿಯಲ್ಲಿ ಬಂದಿತು. ನಂತರ ನಾರಾಯಣ್ ಅವರಿಗೆ 1907ರಲ್ಲಿ ಬಿಡುಗಡೆಯಾದ ಮಹಾಭಾರತ ಚಲನಚಿತ್ರದಲ್ಲಿ ಪೋಷಕ ಪಾತ್ರವನ್ನು ನೀಡಿದರು. ದರ್ಶನ್ ತೂಗುದೀಪರವರು ಮೈಸೂರು ಮೃಗಾಲಯದಲ್ಲಿ ಆನೆ ಮತ್ತು ಹುಲಿಯನ್ನು ದತ್ತು ಪಡೆದರು. ಕರ್ನಾಟಕದ 9 ಮೃಗಾಲಯಗಳಲ್ಲಿ ಪ್ರಾಣಿಗಳನ್ನು ದೇಣಿಗೆ ನೀಡಲು ಮತ್ತು ಅಳವಡಿಸಿಕೊಳ್ಳಲು ಸಾರ್ವಜನಿಕರಿಗೆ ಮುಕ್ತ ಮನವಿ ಮಾಡಿದರು. ಇದು ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ಮಾರ್ಚ್ 2020ರಿಂದ ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ ರಾಜ್ಯದ ಎಲ್ಲ 9 ಮೃಗಾಲಯವನ್ನು ಕಾಡುತ್ತಿದ್ದ ಆರ್ಥಿಕ ಬಿಕ್ಕಟ್ಟನ್ನು ನಿವಾರಿಸಲು ಮತ್ತು 1 ಕೋಟಿ ಸಂಗ್ರಹಿಸಲು ಕಾರಣವಾಯಿತು. ಡಿಸೆಂಬರ್ 2023ರಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸಾವನ್ನಪ್ಪಿದ ದಸರಾ ಆನೆ ಅರ್ಜುನನನ್ನು ಸ್ಮಾರಕ ನಿರ್ಮಾಣಕ್ಕಾಗಿ ಇವರು ಗ್ರನೈಟ್ ಚಪ್ಪಡಿಗಳನ್ನು ದಾನ ಮಾಡಿದರು. ಇನ್ನು ತೂಗುದೀಪ ದರ್ಶನ್ ಅವರಿಗೆ 2012ರಲ್ಲಿ ಸಾರಥಿ ಎಂಬ ಚಲನಚಿತ್ರಕ್ಕೆ ಅತ್ಯುತ್ತಮ ನಟ ಪ್ರಶಸ್ತಿ, 2013ರಲ್ಲಿ ಸಂಗೊಳ್ಳಿ ರಾಯಣ್ಣ ಎಂಬ ಚಲನಚಿತ್ರಕ್ಕೆ ಅತ್ಯುತ್ತಮ ನಟ, 2014ರಲ್ಲಿ ಬುಲ್ಬುಲ್ ಎಂಬ ಚಲನಚಿತ್ರಕ್ಕೆ ಅತ್ಯುತ್ತಮ ನಟ, 2018ರಲ್ಲಿ ತಾರಕ್ ಮತ್ತು 2021ರಲ್ಲಿ ಯಜಮಾನ, 2022ರಲ್ಲಿ ರಾಬರ್ಟ್ ಎಂಬ ಚಲನಚಿತ್ರಕ್ಕೆ ಅತ್ಯುತ್ತಮ ನಟ ಪ್ರಶಸ್ತಿ ಸಿಕ್ಕಿದೆ. ಜನರ ಮೆಚ್ಚಿನ ಡಿ ಬಾಸ್ ಅವರಿಗೆ ಕೃಷಿ ಬಹಳ ಅಚ್ಚುಮೆಚ್ಚು. ಅವರ ಫಾರ್ಮ್ ಹೌಸ್ನಲ್ಲಿ ಹಸು, ಕುದುರೆ ಸಾಕಿದ್ದಾರೆ. ಅವುಗಳ ಲಾಲನೆ ಪಾಲನೆ ಅವರೇ ಖುದ್ದಾಗಿ ಮಾಡುತ್ತಾರೆ. ಈ ಯುಗದ ವೈಟ್ ಎಲಿಫೆಂಟ್ ಇವನೇ ಹೊಸ ಗವರ್ನಮೆಂಟ್. ಇನ್ನು ಇತ್ತೀಚೆಗೆ ಅವರು ಸುಮಾರು 50 ಎಕರೆ ಜಮೀನಿನಲ್ಲಿ ಅಧಿಕ ಲಾಭ ತರುವ ಕ್ಯಾಸನೂರು ನಾಟಿ ಅಡಿಕೆ ತಳಿಯ ತೋಟ ಮಾಡಿದ್ದಾರೆ. ಇತ್ತೀಚೆಗೆ ಅಧಿಕ ಸಮಯ ಇದೇ ತೋಟದಲ್ಲಿ ಕಳೆಯುತ್ತಾರೆ. ದರ್ಶನ್ ಅವರು ಅಡಿಕೆ ತೋಟ ನೋಡಲು ಬಹಳಷ್ಟು ಅಭಿಮಾನಿಗಳು ಇಲ್ಲಿಗೆ ಬರುತ್ತಾರೆ. ಊರಿಗೆ ಇವನು ಚಿನ್ನದ ಕಳಶ, ಕೃಷ್ಣನ ಕರ್ಣನ ಹೋಲುವ ಮನುಷ್ಯ, ಸೇನೆಯ ನಿಲ್ಲಿಸೋ ಧೈರ್ಯದ ರಭಸ, ಕಾಲಿಗೆ ಸೋಲುವ ಮಗುವ ಮನಸ. ಹರಿ 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 ಮುಗಿಲೆತ್ತರ ಹರಿ ಶಿವನ ಹತ್ತಿರ ಮೆರೆಯುವ ನಂದಿ